ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸೇರಿ ಹಲವು ಇಲಾಖೆಯಲ್ಲಿ 2,80,000 ಹುದ್ದೆ ಖಾಲಿ ಇದ್ದು ಅವುಗಳ ಭರ್ತಿಗಾಗಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಹೌದು, ಖಾಲಿ ಉದ್ಯೋಗ ಭರ್ತಿಗಾಗಿ ವಿದ್ಯಾಕಾಶಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಕಳೆದ ಸೆಪ್ಟೆಂಬರ್ನಲ್ಲೇ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸಿದ್ರು. ಇದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಶಾಕ್ ಅನ್ನ ನೀಡಿತು. ಉದ್ಯೋಗಾಕಾಂಕ್ಷಿಗಳ ವಯಸ್ಸು ಮೀರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೇಗ ಸರ್ಕಾರಿ ಉದ್ಯೋಗ ಕರೀಲಿ ಅಂತ 2 ಪ್ರಮುಖ ಉದ್ಯೋಗಾಕಾಂಕ್ಷಿ ಸಂಘಟನೆಗಳು ಸತತ ಹೋರಾಟ ಮಾಡ್ತಾನೆ ಬಂದಿವೆ. ಈಗ ಇದೇ ಸಂಘಟನೆಯೊಂದು ಫೆಬ್ರವರಿ 24ರಂದು ಧಾರವಾಡ ನಗರದ ಶ್ರೀನಗರದಿಂದ ಮತ್ತೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಹಮ್ಮಿಕೊಂಡಿದೆ. ಈಗ ಶ್ರೀನಗರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಂಬ ಸಂಘಟನೆ ಹೋರಾಟವನ್ನ ಹಮ್ಮಿಕೊಂಡಿದೆ. ಇದಕ್ಕಾಗಿ ಪೊಲೀಸ್ ಅನುಮತಿ ಕೂಡ ಕೇಳಿದೆ. ಇನ್ನು ಧಾರವಾಡ ಪೊಲೀಸ್ ಇಲಾಖೆ ಈ ಬಾರಿ ಕೂಡ ಈ ಹೋರಾಟಕ್ಕೆ ಅನುಮತಿ ಕೊಡುವಂತೆ ಕಾಣ್ತಾ ಇಲ್ಲ. ಈಗಾಗಲೇ ಈ ಸಂಘಟನೆ ಅನುಮತಿ ಕೇಳುವ ಮೊದಲೇ ಜನಸಾಮಾನ್ಯರ ವೇದಿಕೆ ಎಂಬ ಮತ್ತೊಂದು ಸಂಘಟನೆ ಹೋರಾಟದ ಅನುಮತಿಯನ್ನ ಕೇಳಿತು. ಆದ್ರೆ ಆ ಸಂಘಟನೆಗೆ ಅನುಮತಿ ಕೊಡುವ ಬದಲು ಪೊಲೀಸ್ ಆಯುಕ್ತರು ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗೆಯೇ ಈ ಸಂಘಟನೆಗೂ ಮನವೊಲಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಹಿಂದೆ ಇದೇ ಸಂಘಟನೆ ಹೋರಾಟ ಕರೆದಾಗ ಕೆಲ ಅಹಿತಕರ ಘಟನೆ ನಡೆದಿದ್ದರಿಂದ ಅಕ್ಸಾಂ ಮತ್ತು ಜನಸಾಮಾನ್ಯರ ವೇದಿಕೆ ಎಂಬ ಸಂಘಟನೆ ಮೇಲೆ 8 ಕೇಸ್ ದಾಖಲಾಗಿವೆ. ಒಟ್ಟಾರೆಯಾಗಿ ಸರ್ಕಾರ ಖಾಲಿ ಹುದ್ದೆ ಭರ್ತಿ ಮಾಡಿಕೊಳ್ಳದೆ ಇರುವುದು ಒಂದೆಡೆಯಾದ್ರೆ ಇತ್ತ ಹೋರಾಟಗಾರರು ತಮ್ಮ ಹೋರಾಟ ಕೈ ಬಿಡ್ತಾ ಇಲ್ಲ. ಮತ್ತೊಂದೆಡೆ ಪೊಲೀಸರು ಹೋರಾಟಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಸದ್ಯ ಪರಿಸ್ಥಿತಿ ಹೀಗಿದ್ದು ಮುಂದೇನಾಗತ್ತೋ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸಂಗಮೇಶ್, ಸತ್ಯಗಿರಿ, ಕರ್ನಾಟಕ ಟಿವಿ, ಧಾರವಾಡ. ಇವತ್ತಿನವರು ಕೂಡ ಕಾಂತ್ ಕುಮಾರ್ ಸರ್ ತರ ಯಾರು ಕೂಡ ಬಹಳ ಒತ್ತಾಯಕ್ಕೆ ಒಂದು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳ್ತಾರೆ, ಬಿಟ್ಟು ಬಿಡ್ತಾರೆ ಅಷ್ಟೇ. 180 ಜನ ಆಸ್ತಿ ಮಾಡಕ್ಕೆ ಹೋಗಿದ್ದಾರೆ. ಇದು ಸರ್ಕಾರದ ಅಷ್ಟೇ ಕೆಲಸ ಅಲ್ಲ, ಅಪೋಸಿಷನ್ ಅವ್ರದ್ದು ಕೆಲಸ. ಹೌದು, ವಿರೋಧ ಪಕ್ಷದಿಂದ ಪ್ರಜಾಪ್ರಭುತ್ವ ನೋಡ್ರಿ, ಇಲ್ಲೇ ನಾವು ಅಧಿವೇಶನಕ್ಕೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಬಿಡಿ. ಅತಿ ಹೆಚ್ಚಾಗಿ ಕಮಿಟ್ ಮಾಡಿ ಸರ್ಕಾರ ನಡೆದರೆ ಇದು ಕಮಿಟ್ಮೆಂಟ್ ಕೇಳ್ಬೇಕಲ್ಲ, ಅಪೋಸಿಷನ್ ಅವ್ರು ಕೇಳ್ಬೇಕು ಸರ್. ತುಂಬಾ ಜನ ಹೇಳಿದ್ದಾರೆ ಸರ್ ಈ ಮಾತು. ಸರ್ ಮತ್ತು ಬಿಎಗೂ ಮಾತಾಡಿದ್ದೇನೆ ರೀ, ಹೇಳ್ತೀನಂತ ಅಂದಾರ್ರಿ. ಮತ್ತು ನಮೋಶಿ ಸರ್ ಮಾತಾಡೇನು ವಿರೋಧ ಪಕ್ಷದವ್ರು ಬರ್ತೀನಂತ ಅಂದಾರ್ರಿ. ನೋಡೋಣ್ರಿ ಯಾವ ರೀತಿ ಅವರು ನಮಗೆ ಭರೋಸೆ ಕೊಡ್ತಾರೆ ಎಂದು ಸೆಷನ್ ಯಾವ ರೀತಿ ಚರ್ಚೆ ಮಾಡ್ತಾರೆ ನೋಡೋಣ್ರಿ. ಮಂಜುನಾಥ್ ಶ್ರೀಶೈಲ್ ತೇಲಿ ಸಂಜಯ್ ಕುಮಾರ್ ಚೆನ್ನಾಗಿ ಮಾಡಿ ಖಂಡಿತ ಸರ್. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.